ಇವಾಗ ಪಾನಿಪುರಿ ತಿನ್ಬೇಕಂತ ಅನ್ಬಿಟ್ಟು ಮುಂದೆ ಎಲ್ಲಾದ್ರೂ ಸ್ಟಾಪ್ ಮಾಡುವಂತ ಬಬ್ಲಿಗೆ ಹೇಳಿದ್ದೀನಿ. ಏನು ಅಂತ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಯಾಕಾಯ್ತಾ ಇಲ್ಲ, ಕ್ಲೋಸ್ ಮಾಡು. ತಿರ್ಗಿಸು. ತಿಂದಿಲ್ ಬಬುವನ ಟೊಮೊಟೊ ಗೊಜ್ಜು ಅನ್ನ. ಮತ್ತೆ ತಿರುಗಿಸು. ಅವನ್ ಹೇಳಿ ತಿರುಗಿಸು ಅಂತ. ಯಾಕೆ ಕುತ್ಕೊಂಡ್ರು ಕುತ್ಕೊಳ್ಳಲ್ಲ ಅಂತಾಳೆ. ಮುಂದೆನೆ ಬಂದ್ ಕುತ್ಕೋಬೇಕಂತೆ, ನನ್ ಪಕ್ಕದಲ್ಲೇ ಕುತ್ಕೋಬೇಕಂತೆ. ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗಂಡು ಮಗು ಅಲ್ವಾ, ಅದಕ್ಕೆ ಕೂರ್ಸ್ಕೊಬಿಟ್ಟವಳೆ. ಏನಿಲ್ಲ, ಚಿಕ್ಕವನಂತ ಕೂರ್ಸ್ಕೊಂಡು ಗಂಡು ಮಗನ್ ಕೂರ್ಸ್ಕೊಂಡವಳೆ, ನನ್ ಮಗನ್ ಕೂರ್ಸ್ಕೊಂಡಿಲ್ಲ ಅಲ್ವಾ ಜೆಸಿ? ನಮಗೆಲ್ಲ ಗೊತ್ತಾಗೋಯ್ತು. ಯಾವಾಗ ಹಿಂಗೆ ಅಲ್ವಾ ನೀ ಅಮ್ಮ? ಅಪ್ಪ ಏನು ಹೇಳ್ತಿದ್ ಕೇಳಲ್ಲಿ. ಯಾವಾಗ ಹಿಂಗೆ ಅಲ್ವಾ ಜೆಸಿ ನೀ ಅಮ್ಮ? ನಾವಿಬ್ರು ದೊಡ್ಡವರು, ಅವ್ರಿಬ್ರು ಚಿಕ್ಕವರು. ನೀನು ಚಿಕ್ಕವನು. ನಾನು ಇಲ್ಲಿ ಬಂದಿದ್ದೆ ಕಡೆ. ಅಲ್ಲಿ ಇಲ್ಲಿ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಈ ಜಾಗಕ್ಕೆ ಬಂದಿದ್ವಿ. ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ವಿ ಬಬ್ಲಿ. ಅವಾಗ ಬೇರೆ ಡ್ಯೂಟಿ ಮಾಡ್ತಾ ಇದ್ದ, 2 ವೀಲರ್ ಅಲ್ಲಿ ಬರ್ತಾ ಇದ್ವಿ. ಅವಾಗ ಜೊತೆಲಿ ಕರ್ಕೊಂಡ್ ಬಂದಿದ್ದು. ಏನ್ ಫುಲ್ಲು ಟಯರ್ಡ್ ಆದ್ರೆ ಟಯರ್ಡ್ ಆಗ್ಬಿಟ್ಟೈತೆ. ನನ್ಗೆ ಗೊತ್ತೇ ಆಗ್ತಾ ಇಲ್ಲ ನಾನು ಕನ್ಸೀವ್ ಆಗ್ಬಿಟ್ಟಿದೀನಿ ಅನ್ನೋದೇನೆ. ಆಮೇಲೆ ಅದಾಗಿ 2 ಡೇಸ್ ಆದ್ಮೇಲೆ ಗೊತ್ತಾಗಿದ್ ನನ್ಗೆ ಕನ್ಸೀವ್ ಆಗಿದ್ದೀನಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಏನು ಏನ ಕುಡಿಯೋದೇ ಜಿಯಾ ಅಂದ್ರೆ ತಿನ್ನೋದ ಗಲೀಜ್ ನೀರದು. ಚೆನ್ನಾಗಿರೋದೇನೆ ಕಣೆ, ಗಲೀಜ್ ನೀರಲ್ಲ ಅಂತ. ಇವಾಗ ಹೌದು, ಮೊದಲು ಕುಡಿಯಲ್ವಾ ಬಾಟ್ಲಲ್ಲಿ ತುಂಬಿಕೊಂಡಿರೋದು. ಗೊತ್ತೇ ಇಲ್ಲ ಅಲ್ಲ ನೀರ್ ಏನಂತ, ನೀರ್ ಯಾವ್ದು ಅಂತಾನೆ ಗೊತ್ತಿಲ್ಲ ನಿಮ್ಮ ಅಮ್ಮಂಗೆ. ನಾವಮ್ಮ ಸುಮ್ನೆ ಸೈಲೆಂಟ್ ಆಗಿ ಮೇಯ್ತಾನೆ ಐತೇನೋ, ಕಾಣಿಸ್ತಾನೆ ಇಲ್ಲ. ಎಲ್ಲಿ ಏನ್ ಮಾಡ್ತಾ ಇದೀಯ? ಮೇಯ್ತಾ ಇದೀಯಾ? ನೀವು ಹೊಟ್ಟೆ ತುಂಬೋಗೋದು. ಎಲ್ಲಿಗೆ ರೈಟ್ ಹೇಳೋದು? ಯಾವ ಊರು ನಿಮ್ದು? ಸಿದ್ದಾಪುರ ಅಲ್ಲ ಕಣೆ, ಸಿದ್ದಾಪುರದಾನೆ. ನಮ್ಮ ಅಪ್ಪನ ಹೆಸರು ಸಿದ್ದಪ್ಪ ಕಣೆ, ಸಿದ್ದಾಪುರ ಅಲ್ಲ. ಅವ್ರ ಅಪ್ಪನ ಹೆಸರು ಸಿದ್ದಪ್ಪ, ಸರಿನಾ? ಊರ ಹೆಸರು ದೇವಿಪುರ. ಅಯ್ಯೋ, ಎಷ್ಟೋ ಜನ ಕೇಳ್ತಾನೆ ಇದ್ರಿ ಯಾವ ಊರ್ ನಿಮ್ದು, ಯಾವ ಊರ್ ಅಂತ. ನಾವು ವ್ಲಾಗ್ ಅಲ್ಲಿ ಹೇಳೋಣ, ಮಾತಾಡೋಣ ಅಂತ ಅನ್ಕೊಂಡ್ವಿ. ಅದ್ರ ಬಗ್ಗೆ ಮಾತಾಡಕ್ಕೆ ಐತಲ್ಲ, ವ್ಲಾಗ್ ಮಾಡಕ್ ಐತೆ ಇಲ್ಲ. ಮಾತಾಡ್ಕೊಂಡಿದ್ದೀವಲ್ಲ ನಾವು ಆಚೆ, ನೀನ್ ಮಾತಾಡೇ ಇಲ್ಲ. ನೀನು ಮಾತಾಡಿಲ್ಲ ಕಣ. ಆಡ್ಕೊಂಡು ಅಂಬ ಎಲ್ಲ ಹೊಡೆದಾಕ್ಬಿಟ್ಟು. ಈ ಕಡೆ ಬಾ. ಎಷ್ಟು ಕಿತಾಪತಿ ಕೆಲಸ ಮಾಡ್ದ ಅಲ್ವಾ ಇವನು. ಬಂದೈತೆ ಕಣೆ, ಜಾಸ್ತಿ ಬಂದಿಲ್ಲ. ಅಲ್ಲ ದೊಡ್ಡದ್ ಬಂದ್ರೆ ಚೆನ್ನಾಗಿ ಮಾತಾಡಕ್ ಬರೋದು ಅಲ್ವಾ? ಗಂಟ್ಲು ದೊಡ್ಡದು, ಅಲ್ಲ ದೊಡ್ಡದು. ಇವನ್ಗೇನೋ ಆಗ್ಬಿಟ್ಟಿತ್ತಂತೆ, ಗೊತ್ತಾ ಅಂತವನೆ. ನಿನ್ಗೇನಾಗಿತ್ತು? ಏನಾಗಿತ್ತು ನಿನಗೆ? ಇಲ್ಲೇನು ಆಗೈತಲ್ಲ, ಏನಾಯ್ತು? ಅಬ್ಬುನಾ? ಯಾರು ಮಾಡಿದ್ದು? ನೋಡ್ಕೊಳ್ಳಿ ಆಂಟಿ, ಒಂದ್ ಸ್ವಲ್ಪ ಪ್ರೀತಿಯಿಂದ ಅಂದ್ರೆ ಇಲ್ಲ ಹೊಡಿಯೋದೆ. ಯಾರು ಮಾಡಿದ್ದು?
ಅಪ್ಪನ ಯಾರಿಗೆ ಯಾರಿಗ ಹೊಡಿತ ಅಪ್ಪ ಅಜ್ಜಿ ಹೊಡಿತಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಲ ಇದೆಯಾ ನೀನು ಯಾಕಮ್ಮ ಹೊಡಿತಾನೆ ಇರ್ತೀಯ ಪಾಪ ನೋಡಲಿ ಹೆಂಗ್ ಹೇಳ್ತಾನೆ ಅಜ್ಜಿ ಹೊಡಿತು ಅಜ್ಜಿ ಹೊಡಿತು ಹೆಚ್ಚಿಗೆ ಅಮ್ಮನ್ ತರನೇ ಗಂಟ್ಲು ನಿಂಗೆ. ಹೇಳಿ ಹೇಳು ಇಲ್ಲಿ ಇಲ್ಲಿ ಬಂದಿದ್ವಲ್ಲ ಗ್ಯಾಪ್ ಆಯ್ತಾ ಜಸ್ಸಿ ನಿನ್ಗೆ ಅದು ಇಲ್ಲಲ್ಲ HSR ಲೆವೆಟ್ ಅಲ್ಲಿ. ಇದು ಹೌದಾ ಕಮರ್ಷಿಯಲ್ ಸ್ಟ್ರೀಟ್ ಇದು. ನೀನು ಕಾಣಿಸ್ತಾ ಇದ್ಯಾ ನಾವೇನಾದ್ರು ಡೈಲಿ ಮಿನಿ ವ್ಲಾಗ್ ಮಾಡ್ತೀವಿ ಅಂದ್ರೆ ನೀನ್ ಮಾತಾಡ್ತೀಯಾ ಬ್ಲಾಗ್ ವ್ಲಾಗ್ ಮಿನಿ ವ್ಲಾಗ್ ಮಾಡಕ್ಕಾಗಲ್ಲ ವ್ಲಾಗೆ ಮಾಡೋಣ ಅಂದ್ರೆ ಮಾತಾಡ್ತೀಯ ನೀನು ಏನಂತ ಮಾತಾಡ್ತೀಯ ಮಾತಾಡ್ತಾ ಇಲ್ವಾ ಅಲ್ವಾ ಜೇಜಿ? ಇವಾಗ ಮಾತಾಡ್ತಾ ಇದೆಯಾ ಗೊತ್ತು ಕಣೆ. ಇವಾಗ ನಾವೇನಾದ್ರೂ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರುತ್ತೆ ನಿನ್ಗೆ? ಸರಿ ಆಯ್ತು. ನಾವು ಇದನ್ನೆಲ್ಲ ಕೇಳಿಲ್ಲ, ನಾವು ಬರೀ ಮಾತಾಡಕ್ ಬರೋದು. ಫಸ್ಟ್ ಹಂಗೆ ವಿಡಿಯೋ ಹಿಡ್ಕೊಂಡು ಏನ್ ಮಾಡ್ತೀಯಾ? ಬಿದೋಗುತ್ತೆ ಬಿದೋಗುತ್ತೆ ಬಿದೋಗುತ್ತೆ. ಅಪ್ಪ ಈಸ್ಕೊಡುತ್ತೆ ಅಲ್ವಾ? ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಹೌದು ಅಜ್ಜಿ ಅಜ್ಜಿ ಕಾಣಿಸ ನೀನೇ ಅಡ್ಡ ನಿಂತ್ಕೊಬಿಟ್ಟಿದ್ಯಲ್ಲ ಕಾಣಿಸೋದೇ ಬೇಡ ಅಂತ. ಬಾರ ಈ ಕಡೆ, ಬಾರ ಈ ಕಡೆ, ಬಾರ ಈ ಕಡೆ. ಅವನ್ಗ ಆಚೆನೆ ನೋಡ್ಬೇಕು ಅವನು. ಕಾಣಿಸ್ತಾ ಇತ್ತು ಪರವಾಗಿಲ್ಲ. ನೀನ್ ಮಾತಾಡಾಯ್ತು ಅಜ್ಜಿ ಏನ್ ಮಾತಾಡ್ತಾ ಇಲ್ವಲ್ಲ ಸೈಲೆಂಟ್ ಆಗಿ ಆಯ್ತಲ್ಲ. ಎಲ್ಲಿ ಮಾತಾಡಕ್ ಬಿಡ್ತಾಳ ಪಾಪ ಅವ್ರ ಅಜ್ಜಿನ. ಈ ರಾಣಿನೇ ಮಾತಾಡೋದಾಗೋಯ್ತು. ಅವಳು ಅದೆಲ್ಲ ನೋಡ್ಬೇಕಲ್ಲ ಆಚೆ ಇರೋದು ಅಲ್ಲೊಬ್ರು. ಅವ್ವ ನನ್ ಮಗ ಆಗಿ ಒಂದ್ ಫೋಟೋ ತೆಗಿಯವ ಅಂದ್ರೆ ತೆಗಿಲಿಲ್ಲ ಇನ್ಯಾಕೆ. ಜೆಸಿ ನಾನು ಹೊಸ ಬಟ್ಟೆ ಹಾಕ ಬಂದಿದ್ದೀನಿ ತಾನೆ, ನಿಮ್ಮ ಅಮ್ಮ ಒಂದ್ ಸೆಲ್ಫಿ ತೆಗಿಬೇಕು ತಾನೆ ನನ್ನ. ಸೆಲ್ಫಿ ಅಂದ್ರೆ ಅವ್ರಾಗ ಅವ್ರೇ ತಕೊಳ್ಳೋದು, ಫೋಟೋ ಅಂದ್ರೆ ಬೇರೆಯವ್ರು ತೆಗಿಯೋದು. ಸರಿನಾ? ಫೋಟೋ ತೆಗಿಬೇಕು ತಾನೆ ಒಂದ. ಹೇಳು ನಿಮ್ಮ ಅಮ್ಮನಿಗೆ ಫೋಟೋ ತೆಗಿ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿಬೇಕು. ಹಾಸ್ಪಿಟಲ್ ಫೋಟೋ ಹಾಸ್ಪಿಟ್ಲಲ್ಲೇ ತೆಗಿಯನ್ನ ನಾನು. ಅಲ್ಲೇ ಹೇಳಿ ನೀನು ತೆಗಿ ಅಂತ. ಏನ್ ಜೆಸಿ ನಿಮ್ಮ ಅವನ್ಗೆ ಒಳ್ಳೆ ಚಿಕ್ಕ ಹುಡುಗಿ ತರ. ಫೋಟೋ ತೆಗಿಯವ ಅಂದ್ರೆ ತೆಗಿನಿಲ್ಲ. ಇನ್ನೇನು ಯಾವ ಚಾನಲ್ ನಿಮ್ದು? ಸಂಜಯ್ ಸಿಂಧು ಚಾನಲ್. ಏನಿದಿಲ್ಲ ಅಂತ ಹೇಳ್ಬೇಕು ಅವ್ರಿಗೆ, ತೋರ್ಸ್ಕೊಡ್ಬೇಕು. ಸರಿ ಆಯ್ತು. ಪೆನ್ ಆಯ್ತಾ? ಸರಿ ಕೊಚ್ಚು. ಹತ್ರ ತಗೊಂಬನ್ನಿ ಅನ್ಬೇಕು. ಏನ್ ಬರುತ್ತೆ? ಸರಿ ಆಯ್ತು. ಏನ್ ಬರುತ್ತೆ ತೋರಿಸ್ತೀಯ? ಬರೀ ನೋಡೋಣ ಏನ್ ಬರೆಯಕ್ ಬರುತ್ತೆ. ಇರು 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 ಅಕ್ಕ ಏನೇ ಹೇಳ್ತಾಳೆ, ಇರು ನೋಡೋಣ ಏನ್ ಹೇಳ್ತಾಳೆ, ಇರು ನೋಡೋಣ. ಇರಿ ಅವಳೇನೋ ಬರೀತಾಳೆ ಅಂತೆ, ನೋಡೋಣ. ಓಕೆ ಇರು ಪ್ರಣು ಒಂದ್ ನಿಮಿಷ, ಅವಳೇನೋ ತೋರಿಸ್ತಾಳೆ ಅಂತೆ. ಇರೋಲಿ ಬರೀತಾಳೆ. ಏನ ಸ್ಕೂಲ್ಗೆ ಹೋಯ್ತಾ ಇದ್ಯಾ ನೀನು? ಯಾವ ಸ್ಕೂಲ್ಗೆ ಹೋಯ್ತಾ ಇದ್ಯಾ? ದೊಡ್ಡೋಳಾದ್ಮೇಲೆ ಹೋಯ್ತಿಯಾ? ನೋಡಿ ಎ ಬರೆಯೋದೇನೋ ಕರೆಕ್ಟ್, ಬಿ ಯಾವ ಸ್ಟೈಲಲ್ಲಿ ಬರೆಯೋದಂತ ಕಲ್ತ್ಕೊಂಡವಳು ಅವಳೆ.
ಈ ತರ ಬರಿಬಹುದು ABCD ನನ್ಗೂ ಗೊತ್ತಿರ್ಲಿಲ್ಲ. ಆಟ ಮಾಡ್ಬಾರ್ದು ಇರೋ ಪ್ರಾಣ. ಅವಳೇನ ಮಾಡ್ತಾಳ್ತಾನೆ, ಬಿಟ್ಬಿಡು. ನೀನ್ ಹೇಳ್ಬೇಕಾ ಇವಾಗ? ಇವನು ಹೇಳ್ಬೇಕಂತೆ. ಹೇಳು ಆಯ್ತು, ನೀನೇನ್ ಹೇಳ್ತೀಯ ನೋಡೋಣ, ಹೇಳು. ಅವನು ಬರಿಬೇಕಂತೆ. ಸರಿ ಅಕ್ಕ ನೋಡಲ್ಲ. ಖುಷಿ ಆಯ್ತು ಇವಾಗ ಪ್ರಣುಗೆ. ಖುಷಿನಾ ಅಕ್ಕ ಕೊಟ್ಟಿದ್ಕೆ ಪ್ರಣು? ಖುಷಿನಾ? ಏನ್ ಹೇಳ್ಬೇಕಂತ? ಅದು ಸರಿ ವಿಡಿಯೋ ಮಾಡಮ್ಮ ಅಂತ ಹೇಳ್ದೆ ನೀನು. ತೋರಿಸ್ತಾ ಇದ್ದೀನಿ, ಹೇಳು ಆಯ್ತು. ಅಜ್ಜಿ ಬೇಡ, ನೀನ್ ಫಸ್ಟ್ ಹೇಳು, ಆಮೇಲೆ ತೋರಿಸ್ತೀನಿ. ಸರಿ ಏಂತಕ್ಕೋಸ್ಕರ ವಿಡಿಯೋ ಮಾಡಕ್ ಹೇಳ್ದೆ ಅಂತ ಹೇಳ್ಬೇಕು ನೀನ್ ಇವಾಗ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಂತ ಇದೀವಿ. ಫಸ್ಟ್ ಅಮ್ಮ ನಮ್ಮಮ್ಮ ಅಡ್ಗೆ ಮನೆಗೆ ಹೋಗಿತ್ತು, ಹಂಗೆ ಫೋನ್ ಹಚ್ಕೊಂಡು ಬಂತು. ಹಂಗೆ ಹಿಂಗೆ ಲೂಟ್ ಮಾಡಿ ಚಿಕ್ಕ ಮಾಡಿ ಹಿಂಗೆ ಪಾರ್ಕೊಂತು ಚಿಕ್ಕ ಮಾಡ್ಕೋತೆ. ಹಂಗ್ ಮಾಡಿದ್ರೆ ವಿಡಿಯೋನಾ? ವಿಡಿಯೋ ಹಿಂಗ್ ಲಾಕ್ ಆಗುತ್ತೆ. ಅದು ಫೋಟೋ ಕ್ಲಿಕ್ ಆಗೋದು, ವಿಡಿಯೋ ಎಲ್ಲ ಲಾಕ್ ಆಗೋದಲ್ಲ. ಅದು ಸರಿ ಇವಾಗ ನಿನ್ಗೆ ಎಷ್ಟು ವರ್ಷ? ನಂಗೆ 5 ವರ್ಷ 3 ವರ್ಷ. 5 ವರ್ಷ 3 ವರ್ಷ ಅಂತ ಎರಡೆರಡು ಹೇಳ್ಬಾರ್ದು, ಕರೆಕ್ಟ್ ಆಗಿ ಹೇಳ್ಬೇಕು. ಇವಾಗ ಎಷ್ಟು ವರ್ಷ ನಿನ್ಗೆ? ಡಿಸೆಂಬರ್ ಬಂದ್ರೆ ಡಿಸೆಂಬರ್ ಮಧ್ಯೆ 4. ಕರೆಕ್ಟ್. ಏನೇನ್ ಹೇಳಕ್ ಬರುತ್ತೆ ನಿನ್ಗೆ? ನಂಗೆ ABCD ಬರುತ್ತೆ, ಸ್ಕೂಲರ್ ಓದೆ, ಮತ್ತೆ 1 2 3 ಬರುತ್ತೆ. ಇದು 11 12 ಬರುತ್ತೆ. 1 2 3 11 12 ಬರೋದು. ನೆಕ್ಸ್ಟ್ ಇನ್ನೇನ್ ಹೇಳಕ್? ಜನವರಿ ಫೆಬ್ರವರಿ ಹೇಳಕ್ ಬರುತ್ತೆ. ಜನವರಿ ಫೆಬ್ರವರಿ ಹೇಳಕ್ ಬರುತ್ತೆ. ಮತ್ತೆ ABCD ಈರಮ್ಮ ಬರುತ್ತೆ. ಏನೇನ್ ಬರುತ್ತೆ? ಇದು ಸಂಡೇ ABCD ಬರುತ್ತೆ. ಏನೇನ್ ಬರುತ್ತೆ ಹೇಳ್ತೀಯಾ? ಹಾ ಸರಿ, ABCD ಹೇಳು. A B C D E F ಫೆಬ್ರವರಿ ಹೇಳು ಮಗಳೇ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಮೇ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಸಂಡೇ ಮಂಡೇ ಹೇಳು. ಸಂಡೇ ಹೇಳು, ಮಂಡೇ ಬೇಗ ಬೇಗ ಹೇಳ್ಬೇಕು. ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ. ತೋಟಕ್ಕೆ ಹೋಗತ್ತಿಮ್ಮ ಹೇಳು. ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತ್ತಮ್ಮ, ಹಸು ಮೀಸೋ ತಿಮ್ಮ ಹಸು ಆದಿತ್ತಮ್ಮ, ಒಳ್ಳೆ ಹಸು ತಿಮ್ಮ ಉರಿ ಸುತ್ತಿತಮ್ಮ, ಪಾತ್ರ ಬರೆಯೋ ತಿಮ್ಮ ಬಲ್ಪ ಇಲ್ಲ ಅಮ್ಮ. ನೆಕ್ಸ್ಟ್ ವಿರೋ ಸಿಂಹ ಹಾವು ಬಂದಿತ್ತಮ್ಮ, ಕಾವಲಿ ತಾರೋ ತಿಮ್ಮ ಕೈ ಕಾಲು ನೋವು ಅಮ್ಮ, ನೀನು ಸೇಸೋ ತಿಮ್ಮ ಕೈ ನೋವು ಅಮ್ಮ, ಊಟಕ್ಕೆ ಬಾರೋ ತಿಮ್ಮ ಓರೆ ಬಂದಿರಮ್ಮ. ಬಾ ಮರಿ ಮರಿ ಬಾ ಇಲ್ಲಿ. ಮರಿ ಮರಿ ಬಾಯಿಲಿ ಕೊಬ್ಬರಿ ತುರಿ ತುರಿ ಚಿಕ್ ಚಿಕ್ ಮೆಣಸಿನಕಾಯಿ ಮುರಿ ಮುರಿ ಚಿಕ್ 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 ಕಡಲೆ ಹಾಕಿ ಉರಿ ಉರಿ ಉರಿದು ಮತ್ತೆ ನನ್ನ ಕರಿ ತಿನ್ನುವಾಗ ಸೀರೆ ಸೀರೆ ಸೇರಿಸಿ ಸಾರಸ. ಹೇಳ್ಬೇಕು ಇವಾಗ ಅಷ್ಟೇನಾ? ಬಾಯಿ ಬಿಡಿಬಾರ್ದು. ಅಷ್ಟೇ. ಇವಾಗ ಏನ್ ಬರೀತೀನಿ? ನೀನ್ ಬರ್ದ್ಬಿಟ್ಟು ಆಮೇಲೆ ಹಿಂಗ್ ಹಿಡ್ಕೊಂಡು ತೋರ್ಸ್ಬೇಕು ನೀನು. ಅದನ್ನೇ ಹಿಡಿ ಅಂದ್ರೆ ಆಗುತ್ತಾ?